ಈ ಪ್ರೇಮಕಥೆ ಮುಗಿದಂತಿತ್ತು, ಆದ್ರೆ ಅದು ಇನ್ನೂ ಜೀವಂತವಾಗಿತ್ತು. ಹಳ್ಳಿಯ ಮಣ್ಣಿಗೆ ಒಂದು ವಿಶೇಷವಾದ ಸುಗಂಧ ಇರುತ್ತದೆ. ಆ ಸುಗಂಧದಲ್ಲಿ ಬೆಳೆದ ಪ್ರೀತಿ ಎಂದಿಗೂ ಮರೆಯಾಗುವುದಿಲ್ಲ. ಇದು ಇಬ್ಬರು ಯುವ ಹೃದಯಗಳ ಕಥೆ, 22-24 ವಯಸ್ಸಿನ ಕನಸುಗಳ ಕಥೆ. ಅವನು ಸಾಮಾನ್ಯ ಹಳ್ಳಿಯ ಹುಡುಗ. ಬೆಳಿಗ್ಗೆ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ, ಆದರೆ ಮನಸ್ಸು ಯಾವಾಗಲೂ ಹಳ್ಳಿಯ ದಾರಿಯಲ್ಲೇ ತಿರುಗುತ್ತಿತ್ತು. ಅವಳು ನಗುವಿನಂತೆ ಮೃದುವಾದ ಹುಡುಗಿ, ಜಾಸ್ಮಿನ್ ಹೂವಿನ ಸುವಾಸನೆಯಂತೆ ಅವಳ ನೆನಪು. ಪ್ರತಿ ಸಂಜೆ ನೀರಿನ ಪಾತ್ರೆ ಹಿಡಿದು ದಾರಿಯಲ್ಲಿ ನಡೆಯುವಾಗ ಅವಳ ಕಣ್ಣುಗಳು ಯಾರನ್ನೋ ಹುಡುಕುತ್ತಿದ್ದವು. ಮಾತುಗಳು ಕಡಿಮೆ, ಆದರೆ ಕಣ್ಣುಗಳು ಬಹಳ ಮಾತಾಡಿದವು. ದೇವಾಲಯದ ಮೆಟ್ಟಿಲುಗಳ ಬಳಿ ಒಂದು ದಿನ ಕಣ್ಣುಗಳು ಭೇಟಿಯಾದವು. ಅದೇ ದಿನ ಪ್ರೀತಿ ಶುರುವಾಯಿತು. ಮಳೆ ಬಂದ ದಿನ ಚಹಾ ಅಂಗಡಿಯ ನೆರಳಿನಲ್ಲಿ ನಿಂತು ನಗುಗಳನ್ನು ಹಂಚಿಕೊಂಡರು. ಅಲ್ಲಿ ಮಾತುಗಳಿಗಿಂತ ಹೃದಯದ ಧ್ವನಿಯೇ ಜಾಸ್ತಿ ಕೇಳಿಸಿತು. ಆದರೆ ಜೀವನ ಯಾವಾಗಲೂ ಪ್ರೀತಿಯ ದಾರಿಯಲ್ಲಿ ಸುಲಭವಾಗಿ ಸಾಗುವುದಿಲ್ಲ. ಅವಳಿಗೆ ಓದಲು ನಗರಕ್ಕೆ ಹೋಗಬೇಕಾಯಿತು. ಅವನು ಹಳ್ಳಿಯನ್ನು ಬಿಟ್ಟು ಹೋಗಲು ಸಾಧ್ಯವಾಗಲಿಲ್ಲ. ವಿದಾಯದ ದಿನ ಯಾರೂ ನಿನ್ನನ್ನು ಮಿಸ್ ಮಾಡ್ತೀನಿ ಅಂತ ಹೇಳಲಿಲ್ಲ, ಆದರೆ ಇಬ್ಬರ ಹೃದಯಗಳು ಒಂದೇ ಮಾತು ಹೇಳಿದವು, ಮರೆಯಬೇಡ ಅಂತ. ವರ್ಷಗಳು ಹೋದವು. ಹಳ್ಳಿ ಅದೇ ಇತ್ತು, ಮಣ್ಣು ಅದೇ ಇತ್ತು, ಆದರೆ ಅವರ ಬದುಕು ಮಾತ್ರ ಬದಲಾಗಿದೆ. ಒಂದು ಬೆಳಗಿನ ಜಾವ ಸೂರ್ಯೋದಯದ ಬೆಳಕಿನಲ್ಲಿ ಅವಳು ಮತ್ತೆ ಆ ಹಳ್ಳಿಯ ದಾರಿಯಲ್ಲಿ ನಡೆಯುತ್ತಿದ್ದಳು. ಅವನು ಹೊಲದ ಅಂಚಿನಲ್ಲಿ ನಿಂತು ಯಾವತ್ತೋ ಕಾಯುತ್ತಿದ್ದ ಕನಸು ನಿಜವಾಗುವಂತೆ ಕಂಡ. ಕಣ್ಣುಗಳು ಮತ್ತೆ ಭೇಟಿಯಾದವು. ಈ ಬಾರಿ ಮಾತುಗಳ ಅಗತ್ಯವೇ ಇರಲಿಲ್ಲ. ವರ್ಷಗಳ ದೂರವನ್ನು ಒಂದೇ ನೋಟ ತುಂಬಿತು. ಯುವ ವಯಸ್ಸಿನ ಪ್ರೀತಿ ಬದಲಾಗಬಹುದು, ಆದರೆ ನಿಜವಾದ ಪ್ರೀತಿ ಮುಗಿಯೋದಿಲ್ಲ. ಅದು ಸಮಯವನ್ನು ದಾಟಿ, ದೂರವನ್ನು ಮೀರಿಸಿ ಮತ್ತೆ ಹೃದಯಗಳನ್ನು ಒಂದಾಗಿಸುತ್ತದೆ. ಹಳ್ಳಿಯ ಮಣ್ಣಿನಲ್ಲಿ ಹುಟ್ಟಿದ ಪ್ರೀತಿ ಮಣ್ಣಿನ ವಾಸನೆಯಂತೆ ಎಂದಿಗೂ ಉಳಿಯುತ್ತದೆ.